ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ದಲಿತರು ಓಟ್ ಬೇಕು, ದಲಿತರಿಗೆ ಅಧಿಕಾರ ಕೊಡೋಕ್ಕಾಗಲ್ಬೇಡ್ರಪ್ಪ ನಿಮಗೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಏನು ದಲಿತರು ಓಟ್ ಮಾತ್ರ ಬೇಕು, ದಲಿತರಿಗೆ ಅಧಿಕಾರ ಕೊಡೋಕ್ಕಾಗಲ್ಲ. ಏನು ನಿಮ್ಮದು ಉದ್ದಾನಕ್ಕೂ ಇಷ್ಟು ಇದೇ ಹವಳಿ ಆದರೆ ನಿಮ್ಮದು ಸಾಮಾನ್ಯ ಗತಿ ಜನ ಹೇಗೆ ಯಾಕೆ ಬದುಕ್ತಾರೆ? ಸ್ವಲ್ಪ ಎಲ್ಲರೂ ನಮ್ಮ ಜನ ನಮ್ಮ ಮತ, ನಮ್ಮ ಜನಾಂಗ ನಮ್ಮ ಮತ ಅಂತ ಅಂದ್ಕೊಂಡು ನಮ್ಮನೆ ಜನಾಂಗ ಅಂದ್ಕೊಂಡು ಮಾತಾಡ್ಕೊಡ್ರಿ. ದಲಿತರು ಓಟ್ ಬೇಕು, ನಾವೇ ಚೆನ್ನಾಗಿರ್ಬೇಕು, ನಾವೇ ಮುಂದೆ ಹೋಗಬೇಕು ಅನ್ನೋದು ಇದೇ ರೀತಿ ಬಂದರೆ ಹೆಂಗ್ರಿ ನಾವು ಹೆಂಗೆ ದಲಿತರು ಹೆಂಗೆ ಬದುಕೋಕ್ಕೆ ಸಾಧ್ಯ? ಇವೆಲ್ಲ ಬಿಟ್ಬಿಟ್ಟು ಒಳ್ಳೆ ಒಂದು ನೀತಿ ನಿಯಮದಲ್ಲಿ ಬದುಕೋದು ಅವಕಾಶ ಕಲ್ತ್ಕೊಂಡು ಎಲ್ಲರಿಗೂ ಕಲ್ಪಿಸ್ಕೊಂಡು ಹೋಗೋದು ಕಲೀರಿ ಫಸ್ಟು. ಈ ರೀತಿಯೆಲ್ಲ ಮಾತಾಡೋದು ಬಿಟ್ಟು, ಈ ರೀತಿಯೆಲ್ಲ ಹೇಳೋದು ಬಿಟ್ಟು, ದಲಿತರನ್ನ ಕಡೆಗಣೋದು ಬಿಟ್ಟು ಫಸ್ಟು ಸಮಾನತೆಯಿಂದ ಬಾಬಾ ಸಾಹೇಬ್ರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಎಲ್ಲರಿಗೂ ಸಮಬಾಳು ಸಮಪಾಲು ಅಂತ ಹೇಳಿದ್ದಾರೆ. ಆ ರೀತಿ ಸಮಬಾಳು ಸಮಪಾಲು ಎಲ್ಲರಿಗೂ ಸಮಾನವಾಗಿ ಹಂಚ್ಕೊಂಡು ಕೊಟ್ಟೋಗ್ರಿ. ದಲಿತರಿಗೊಂದು, ಈ ಮೇಲ್ವರ್ಗಕ್ಕೊಂದು ಈ ರೀತಿ ಮಾಡಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ವರ್ಷಕ್ಕೆ 2026ಕ್ಕೆ ಕ್ಲೋಸು. 27 ಇಲ್ಲ, 28 ಇಲ್ಲ, ಯಾವುದಕ್ಕೂ ಇಲ್ಲ. ಈ ಸರ್ಕಾರ ಇವತ್ತಿಗೆ ಕ್ಲೋಸ್ ಆಗುತ್ತೆ ನೋಡ್ರಿ. ಇಷ್ಟು ಸಾವಿರ ಜನ ಸೇರಿದ್ದೀವಿ ಅಂದರೆ ನಾವೇನು ಸುಮ್ಮನೆ ಕೂತಿಲ್ಲ ಕಣ್ರಿ, ನಾವು ಸುಮ್ಮನೆ ಕೂತಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ, ಸ್ವಲ್ಪ ಅವಾಗ ಕಾಲಾವಕಾಶ ತಗೊಂಡು ನಮ್ಮ ಎಚ್ ಸಿ ಮಾದೇವಪ್ಪ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ಇದು ರಾಜ್ಯ ಮಟ್ಟಕ್ಕೆ ಹೋಗಲ್ಲ, ಎಲ್ಲಗೂ ಹೋಗಿ ಇದು ಪ್ರತಿಭಟನೆ ಕೂರ್ತೀವಿ.